ಇಂದು ಡಿಸೆಂಬರ್ 21. ಈ ದಿನ ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಶ್ರೇಷ್ಠ ಬರಹ. ಶಿರೋನಾಮೆ ಅಲೋನ್. ಅಲೋನ್. I think the most painful word in English is the word alone. All of us at one time or another have tasted the bitterness of being lonely, all alone in the world. So many human beings are doomed not only to know that the word is bitter, but to be co-livers with bitterness. How often you see them lonely people in every city, thousands of them trudging the streets in large cities, hundreds of them in smaller cities, all alone, tasting the dregs of loneliness. It doesn't seem right, but it is a fact. What to do about it? Well, there is only one solution, of course. Make friends. You can have friends, if you want them. There are some men and women who seem to have a genius for friend making. They do not put up false barriers as so many others do, by having ill feelings towards people of any other race or creed or class. They do not carry silly prejudices in their hearts, like, for instance, fat people, people with long noses, etc. They just look upon the entire human race as the raw material out of which good friendships can be manufactured, and they make the best out of their natural resources. The way to have friends is for you to be one yourself. ಅದ್ಭುತ ಬರಹ ಸರ್. ಏಕಾಂಗಿ, ಒಬ್ಬನೇ, ಒಬ್ಬಂಟಿಗ. ಇದು ಶಿರೋನಾಮೆ ಇವತ್ತಿನದು. ನನ್ನ ಚಿಂತನೆ ಇದು. ಇಂಗ್ಲೀಷ್ ಭಾಷೆಯಲ್ಲಿರುವ ಅತ್ಯಂತ ನೋವಿನ ಶಬ್ದ ಅಲೋನ್. ಅದು ಕನ್ನಡದಲ್ಲಿ ಒಬ್ಬಂಟಿಗ, ಏಕಾಂಗಿ, ಓರ್ವನೇ, ಒಬ್ಬನೇ ಇತ್ಯಾದಿ. ನಾವೆಲ್ಲರೂ ಒಂದು ಸಲವೋ ಅಥವಾ ಅನೇಕ ಸಮಯಗಳಲ್ಲಿಯೋ ಒಂಟಿಯಾಗಿದ್ದ ಅನುಭವದವರು. ಇದರಿಂದ ಅನೇಕ ವ್ಯಕ್ತಿಗಳು ಅವನತಿಗೊಳಗಾಗಿದ್ದಾರೆ. ಜಗತ್ತು ಕಹಿಯ ತಾಣ. ಅದೇ ಕಹಿಯತನದ ಜೊತೆಗಾರರೂ ಆಗಿಬಿಟ್ಟಿರ್ತಾರವರು. ಎಷ್ಟೊಂದು ಸಲ ತಾವು ಇಂತಹ ಒಂಟಿಯಾದವರನ್ನು ಕಾಣುತ್ತೀರಲ್ಲವೇ? ಮೇಲಿಂದ ಮೇಲೆ ಪ್ರತಿ ನಗರಗಳಲ್ಲಿ ಇಂತಹ ಸಾವಿರ ಸಂಖ್ಯೆಯವರು ರಸ್ತೆಯ ಬದಿಗೆ ಭಾರವಾದ ಹೆಜ್ಜೆಗಳನ್ನು ಇಡುತ್ತಾ ಸಾಗಿರುತ್ತಾರೆ. ಆ ದೊಡ್ಡ ನಗರಗಳಲ್ಲಿ, ಆ ಸಣ್ಣ ನಗರಗಳಲ್ಲಿ ನೂರಾರು ಜನರು ಒಂಟಿಯಾಗಿ ಅದರ ಕಸರುಗಳಲ್ಲಿ ಅನುಭವಿಸುತ್ತಾ ಇರುತ್ತಾರೆ. ಇದು ಯೋಗ್ಯವೆನಿಸುವುದಲ್ಲ, ಆದರೆ ಇದು ಇರುವ ವಾಸ್ತವಿಕತೆ. ಇದಕ್ಕಾಗಿ ಏನು ಮಾಡೋದು? ಓಹೋ, ಹಾಗಾದರೆ ಖಂಡಿತ ಇಲ್ಲುಂಟು ಒಂದೇ ಒಂದು ಪರಿಹಾರ. ಏನದು? ಗೆಳೆಯರನ್ನು ಸಂಪಾದಿಸು. ನಿಮಗೆ ಗೆಳೆಯರೂ ಇರಲಿ. ಇದು ಗೊತ್ತಿರದಿದ್ದರೆ ನಿನಗೆ ಅವರು ಬೇಕಾದಲ್ಲಿ ಮಾತ್ರ. ನಿಮಗೆ ಗೆಳೆಯರು ಬೇಕೇ ಬೇಕು. ಅಲ್ಲುಂಟು ಸಾಕಷ್ಟು ಜನರು, ಸ್ತ್ರೀಯರು, ಪುರುಷರು. ಅವರ ಗೆಳೆತನವನ್ನು ಪಡೆಯುವುದರಲ್ಲೇ ತುಂಬ ಮೇಧಾವಿಗಳು ಇದ್ದಾರೆ ಸಾಕಷ್ಟು ಜನ. ಅವರೆಂದೂ ಅಸತ್ಯದ ಅಡೆತಡೆಗಳನ್ನು ಇಟ್ಟುಕೊಳ್ಳುವುದಿಲ್ಲ. ಇದನ್ನು ಆಚರಿಸುವವರು ಅನೇಕರಿರ್ತಾರೆ.
ಕೆಲವರ ಹತ್ತಿರ ಕೆಟ್ಟ ಭಾವನೆಗಳಿರ್ತವೆ. ಎದಕ್ಕಾಗಿ? ಕುಲ, ಮತ, ವರ್ಗ ಇತ್ಯಾದಿ. ಆದರೆ ಗೆಳೆತನ ಬಯಸುವವರು ಇಂತಹ ತಿಳಿಗೇಡಿತನದ ಪೂರ್ವಗ್ರಹದ ವಿಚಾರಗಳನ್ನು ತಮ್ಮ ಹೃದಯದಲ್ಲಿ ಇಟ್ಟುಕೊಂಡಿರುವುದಿಲ್ಲ. ಇದು ಅಲ್ಲದೆ ದಪ್ಪ ಶರೀರ, ಅವನೆಷ್ಟು ದಪ್ಪಿದ್ದಾನೆ ನೋಡು, ಉದ್ದ ಮುಗಿದ್ದಾನೆ ನೋಡು, ಇವುಗಳನ್ನು ಪರಿಗಣಿಸುವುದಿಲ್ಲ. ಈ ಜಾಣರು ಈ ಸಮಸ್ತ ಮಾನ ಕುಲದಲ್ಲಿ ಅದನ್ನು ಕಚ್ಚಾ ವಸ್ತು ಅಂತ ನೋಡ್ತಾರೆ. ಇದರಲ್ಲಿಯೇ ಅವರು ಗೆಳೆತನವನ್ನು ಹುಟ್ಟಿಸ್ತಾರೆ, ಸಂಪಾದಿಸಿಕೊಳ್ಳುತ್ತಾರೆ. ಅದು ಸಾಧ್ಯವಿದೆ. ಹೌದು, ಈ ಜಾಣರು ಅಲ್ಲಿರುವ ಸ್ವಾಭಾವಿಕ ಸಂಪನ್ಮೂಲಗಳನ್ನು ಉತ್ಕೃಷ್ಟ ರೀತಿಯಲ್ಲಿ ಉಪಯೋಗಿಸುತ್ತಾರೆ. ಹಾಗಾದರೆ ಗೆಳೆಯರನ್ನು ಪಡೆದುಕೊಳ್ಳಿರುವ ಒಂದೇ ಒಂದು ಮಾರ್ಗ ಯಾವುದು? ನೀವು ಸ್ವತಃ ಗೆಳೆಯರಾಗುವುದು. ಸರಿಯಾಯಿತು. ಓಂ ಸಚ್ಚಿದಾನಂದ.